ಇದೇನಿದು? ಶಾರ್ವರಿ ಏನೋ ಮೆಸೇಜೇ ಮಾಡಿಲ್ಲ. ಅವಳಿಗೆ ನಾ ಕಳ್ಸಿರೋ ಆಡಿಯೋ ಇಂದ ಏನು ಭಯನೇ ಆಗ್ತಿಲ್ವಾ? ಸೊಸೆ ಮುದ್ದು, ನಾನು ನಿನ್ಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳಕ್ಕೆ ಅಂತ ಬಂದಮ್ಮ. ಮಾವ, ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಶಾರ್ವರಿ ಏನು ಮೆಸೇಜೇ ಮಾಡ್ತಿಲ್ಲ. ಅವಳಿಗೆ ಏನು ಭಯ ಆಗ್ತಿಲ್ಲ ಅನ್ಸುತ್ತೆ. ಯಾರಮ್ಮ ಹೇಳಿದ್ ನಿನಗೆ? ಅವಳು ಭಯದಿಂದ ನಡುಗ್ ಹೋಗ್ತಾ ಇದ್ದಾಳೆ, ನಡಗಿ ಅದರಿ ಹೋಗ್ತಾ ಇದ್ದಾಳೆ. ಏನೋ ಭಯ ಇದ್ಯಾ? ನಿಮ್ಗೇನ್ ಗೊತ್ತ ಮಾವ? ಸೊಸೆ ಮುದ್ದು, ಈ ಆಡಿಯೋ ಶಾರ್ವರಿ ಮೊಬೈಲ್ಗೆ ಹೋದಾಗಿಂದ ಅವರು ನಡ್ಗೋಗ್ಬಿಟ್ಟಿದ್ದಾಳೆ. ಈ ಆಡಿಯೋ ಕಳಿಸಿದ್ ಯಾರು ಯಾರು ಅಂತ ಕಳಿಸ್ತವ್ರನ್ನ ಹುಡುಕ್ತಾ ಇದ್ದಾಳೆ. ಹೊಸ ಮುದ್ದು, ಅವಳಿಗೆ ನಿಮ್ ತಾತನ ಮೇಲೆ ಅನುಮಾನ. ಏನೋ ತಾತನ ಮೇಲೆ ಅನುಮಾನ ಪಡ್ತಿದ್ದಾಳ? ಅಯ್ಯೋ ದೇವ್ರೆ, ಈ ಆಡಿಯೋ ಎಲ್ಲ ತಾತನೇ ಕಳಿಸ್ತಿರೋದು ಅಂತ ಅವ್ರಿಗೇನಾದ್ರೂ ಅಪಾಯ ಮಾಡ್ಬಿಟ್ರೆ? ಯಾಕೋ ಇದೆಲ್ಲ ಡೇಂಜರ್ ಅನ್ನಿಸ್ತಿದೆ. ಇಲ್ಲಿಗೆ ನಿಲ್ಸ್ಬಿಡೋಣವಾ ಮಾವ? ಇಲ್ಲ ಸೊಸೆ ಮುದ್ದು, ನೀನೇನು ತಲೆ ಕೆಡಿಸ್ಕೋಬೇಡ. ಶಾರ್ವರಿ ಹೇಗೆ, ಅವಳು ಬುದ್ಧಿ ಎಂಥದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ದತ್ತ ಮಹಾಪ್ರಭುಗಳಿಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಏನು ತೊಂದರೆ ಮಾಡಕ್ ಸಾಧ್ಯ ಇಲ್ಲ. ನಾನು ದತ್ತ ಅವ್ರಿಗೆ ಕಾವಲಾಗಿರ್ತೀನಿ. ಯಾಕೆ ಯೋಚನೆ ಮಾಡ್ತೀಯಾ? ನೀವ್ ಕಾವಲಾಗಿರ್ತೀರಾ? ಅವರು ನಿಮ್ಮನೆ ಎತ್ತಾಕೊಂಡು ಹೋಗಿದ್ರು, ನೆನ್ಪಿದ್ಯಾ? ಶಕ್ತಿಯಿಂದ ಸಾಧಿಸಕ್ ಆಗದೆ ಇರೋದನ್ನ ಯುಕ್ತಿಯಿಂದ ಸಾಧಿಸ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಹಾಗೆ ನಾನು ಬುದ್ಧಿಶಕ್ತಿಯಿಂದ ದತ್ತ ಅವ್ರಿಗೆ ಕಾವಲಾಗಿರ್ತೀನಿ. ಅಂದ್ರೆ ಈಗ ನೋಡಮ್ಮ, ಈ ಮೆಸೇಜ್ ಕಳಿಸಿರೋದು ದತ್ತ ಅಲ್ಲ ಅಂತ ಅವಳಿಗೆ ನಂಬಿಸ್ತೀನಿ. ಒಟ್ಟಿನಲ್ಲಿ ಅವಳು ಅನುಭವಿಸ್ತಾನೇ ಇರಬೇಕು. ಅವಳು ಆ ರೀತಿ ಕಷ್ಟ ಅನುಭವಿಸ್ಬೇಕು, ಭಯ ಪಡಬೇಕು ಅಂದ್ರೆ ನಾವು ಈ ಮೆಸೇಜ್ನ ಮೇಲಿಂದ ಮೇಲೆ ಅವಳು ಕಳಿಸ್ತಾ ಇರಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಹೇಳು? ನಾವು ನಮ್ಮ ಆಟನ ಮುಂದುವರಿಸ್ಕೊಂಡು ಹೋಗ್ಬೋದು. ಸರಿ ಮಾವ, ಆದ್ರೆ ತಾತಂಗೇನಾದ್ರೂ? ಯೋಚನೆ ಮಾಡಬೇಡ ಸುತ್ತಮುತ್ತು. ಅವಳು ದತ್ತನ ಮೇಲಿರೋ ಒಂದೇ ಒಂದು ರೋಮ ಕೂಡ ಅಲ್ಲಾಡ್ಸಕ್ಕಾಗಲ್ಲ. ಅವಳು ನೆಮ್ಮದಿಯಾಗಿರಬಾರ್ದು. ಅವಳು ನೆಮ್ಮದಿಯಾಗಿರಬಾರ್ದು ಅಂದ್ರೆ ನಾವೀಗ ಅವಳಿಗೆ ಒಂದು ದೊಡ್ಡ ಮೆಸೇಜ್ ಕಳಿಸ್ಬೇಕು. ಆ ಮೆಸೇಜ್ ನೋಡ್ತಿದ್ದ ಹಾಗೆ ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು, ಹೆದರಿಕೆಯಿಂದ ಪದರ್ಗುಟ್ಟು ಹೋಗಬೇಕು. ಆ ಥರದೊಂದು ಮೆಸೇಜ್ ಕಳಿಸೋ. ಸರಿ ಮಾವ, ಈಗ್ಲೇ ಕಳಿಸ್ತೀನಿ. ನಿದ್ದೆ ಮಾಡ್ತಿದ್ಯಾ ಶಾರ್ವರಿ? ನೆಮ್ಮದಿಯಾಗಿ ನಿದ್ದೆ ಮಾಡು. ಯಾಕಂದ್ರೆ ಇವತ್ತು ಒಂದೇ ದಿನ ಆರಾಮಾಗೆ ನೀನು ನೀರಾ ಕುಡಿಯಲೇಬೇಕೋ. ಮುಂದಿದೆ ಮಾರಿ ಹಬ್ಬ. ಇದೇನಿದು? ಮಾವ ಸೊಸೆ ಯಾರಿಗೋ ಚಳಿ ಬಿಡಿಸ್ತಿರೋ ಹಾಗಿದೆ. ಇಲ್ಲಪ್ಪ, ಅದು ಯಾವ್ದೋ ಸೀರಿಯಲ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಸೀರಿಯಲ್ಗೂ ನೀವು ಮಾತಾಡ್ತಿರೋ ಮಾತಕ್ಕೂ ಸಂಬಂಧನೇ ಇಲ್ಲ. ಸಂಜೆ ಏನಿದೆಲ್ಲ? ಅಣ್ಣ, ಅದು ಅಯ್ಯ, ನೀನ್ ಯಾಕಮ್ಮ ಹೆದರ್ಕೋತಾ ಇದ್ಯಾ? ಹೆದರ್ಕೋಬೇಕಾಗಿರೋರು ಮೊಂಡುತನದಿಂದ ಧೈರ್ಯವಾಗಿದ್ದಾರೆ. ನೀನೇನು ತಪ್ಪು ಮಾಡ್ತೀಯ. ನೀನ್ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋದನ್ನ ಇರೋದಾಗೆ ಹೇಳ್ಬಿಡೋಣ. ನೋಡಪ್ಪ ಸಮರ್ಥ, ನಾವು ಆ ಶಾರ್ವರಿಗೆ ಮೆಸೇಜ್ ಕಳಿಸ್ತಾ ಇದ್ದೀವಿ. ಅವಳು ನೆಮ್ಮದಿಯಾಗಿರಬಾರ್ದು, ಹೆದರಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಮೆಸೇಜ್ಗಳನ್ನ ಕಳಿಸ್ತಾ ಇರೋದು. ಅಣ್ಣ, ಮಾವ ಹೇಳ್ದಂಗೆ ನಾವು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ತಪ್ಪು ಮಾಡಿ ನೆಮ್ಮದಿಯಾಗಿದ್ದಾಳೆ ಅಂತ ನನಗೂ ಅನಿಸ್ತಿತ್ತು. ಅವಳು ನೆಮ್ಮದಿನ ಹಾಳು ಮಾಡೋಕ್ಕೆ ಒಳ್ಳೆ ದಾರಿನ ಹುಡುಕಿದ್ದೀರಾ. ಮುಂದುವರಿಸಿ ಮಜವಾಗಿದೆ. ನೋಡಿ,
ನಿಮ್ಮ ದುಃಖ ಏನು, ನಿಮ್ಮ ಕೋಪ ಏನು, ನಿಮ್ಮ ಆವೇಶ ಏನು ಅಂತ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದರೆ ಇಂಥ ಸಮಯದಲ್ಲೇ ನೀವು ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ರೆ ಏನಮ್ಮ ಪ್ರಯೋಜನ? ನಮಗೆ ಸಮಾಧಾನ ಆಗಬೇಕು ಅಂದ್ರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಈಗಲೇ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ತಗೊಂಡು ಹೋಗಿ ಡ್ಯಾಡ್ಗೆ ತೋರಿಸಿ ಚಿಕ್ಕಮ್ಮನಿಂದ ನಮಗೆ ಮೋಸ ಆಗಿದೆ ಅಂತ. ಅಭಿ, ಅದೆಲ್ಲ ಈಗಲೇ ಸಾಧ್ಯ ಇಲ್ಲ. ನೀವಿಬ್ರು ಶಾರ್ವರಿನ ಎಷ್ಟು ನಂಬಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ನಂಬಿದ್ದಾರೆ. ಶಾರ್ವರಿ ಮೇಲಿಟ್ಟಿರೋ ನಂಬಿಕೆ ಅವ್ರನ್ನ ಕುರುಡಾಕ್ಸಿದೆ. ಈಗ ನಿಮ್ಮಿಬ್ರಿಗೂ ಬೇಕಾಗಿರೋದು ಆವೇಶ ಅಲ್ಲ, ತಾಳ್ಮೆ ಮತ್ತೆ ಜಾಣ್ಮೆ. ಹಾಗಿದ್ರೆ ಈಗ ನಾವು ಏನು ಮಾಡ್ಬೋದಮ್ಮ? ನಿಮ್ಮ ತಂದೆ ಶಾರ್ವರಿ ಮಾಡಿರೋ ತಪ್ಪುಗಳನ್ನ ನಂಬೋ ಹಾಗಾಗಬೇಕು. ಅವ್ರಿಗೆ ಅದನ್ನು ಅರ್ಥ ಆಗೋ ರೀತಿ ನೀವು ಮಾಡಬೇಕು. ಹಾಗಾಗಬೇಕು ಅಂದರೆ ನೀವು ಅವ್ರ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಕು. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು. ಅವ್ರಿಗೆ ಶಾರ್ವರಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿದ್ದ ಹಾಗೆ ನೀವು ಈ ಎಲ್ಲ ವಿಷಯನ ಅವ್ರ ಹತ್ರ ಹೇಳ್ಬೋದು. ಅಂಥ ಸಮಯಕ್ಕೋಸ್ಕರ ಕಾಯೋಣ. ಅಲ್ಲಿವರೆಗೂ ನಿಮ್ಮ ಈ ದುಃಖನ, ನಿಮ್ಮ ಕೋಪನ ನಿಮ್ಮ ಮನಸ್ಸಲ್ಲೇ ಹಿಡಿದಿಟ್ಕೊಳ್ಳಿ. ಶಾರ್ವರಿ ಬಗ್ಗೆ ಇಷ್ಟು ಗೊತ್ತಾಗಿದ್ದಕ್ಕೆ ಮಕ್ಕಳು ಇಷ್ಟೊಂದು ನೊಂದ್ಕೊಂಡಿದ್ದಾರೆ. ಒಂದು ವೇಳೆ ತಮ್ಮ ತಾಯಿನ ಕೊಂದಿದ್ದು ಶಾರ್ವರಿನೇ ಅಂತ ಗೊತ್ತಾಗ್ಬಿಟ್ರೆ ಇವ್ರು ಅದನ್ನು ಹೇಗೆ ತಗೋತಾರೆ?